ಸಚಿವ ಶರಣಪ್ರಕಾಶ್ ಪಾಟೀಲ್ಗೆ ಘೇರಾವ್ ಹಾಕಿರ್ತಕ್ಕಂಥ ಘಟನೆ ನಡೆದಿದೆ. ಸಚಿವರ ಕಾರಿನ ಮುಂದೆ ಕುಳಿತು ಪ್ರತಿಭಟನೆ ನಡೆಸಿದ್ರು ಸ್ಥಳೀಯರ ಸಮಸ್ಯೆಯನ್ನು ಆಲಿಸದೆ ಇದ್ದದಕ್ಕೆ ಈ ರೀತಿ ಜನಾಕ್ರೋಶ ವ್ಯಕ್ತವಾಗಿದೆ. ರಾಯಚೂರು ಡಿಸಿ ಕಚೇರಿ ಹತ್ರ ಶರಣಪ್ರಕಾಶ್ ಪಾಟೀಲ್ ಅವರ ಕಾರ್ಗೆ ಘೇರಾವ್ ಹಾಕಲಾಯಿತು. ಸಚಿವರ ಕಾರನ್ನು ಅಡ್ಡಗಟ್ಟಿ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದರು. ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಪಾಟೀಲ್ ಅವರು ಡಿಸಿ ಕಚೇರಿಯಲ್ಲಿ ಬರ ಪರಿಹಾರ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯ ಬಳಿಕ ಕಾರಲ್ಲಿ ಹೊರಡೋದಕ್ಕೆ ಮುಂದಾಗಿದ್ದ ಸಂದರ್ಭದಲ್ಲಿ ಹೋರಾಟಗಾರ ಅಶೋಕ್ ಜೈನ್ ಮತ್ತು ತಂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮೊನ್ನೆ ನಮ್ಮ ಸಿಒ ಆಫೀಸ್ನಾಗ ನನಗೆ ಹೆಂಗ್ ತಗೊಂಡಿರಲ್ಲ ಬರ್ದು ಕೊಡ್ರಿ ಅಂತ ಕೇಳ್ತಾನೆ ಅವನು. ದಯವಿಟ್ಟು ಸರ್ ಈಗಾಗಲೇ ಜಿಲ್ಲಾ ಆಫೀಸರಿಗೆ ಹೇಳಿದ್ದೀನಿ, ಕೂಡ ವೆರಿಫೈ ಮಾಡಿ ಹೇಳ್ತಿದ್ದಾರೆ. ಯಾವ್ಯಾವ ಡ್ರಾ ಮಾಡಿದಾರಲ್ಲ ಸ್ಯಾಂಪಲ್ ರಿಪೋರ್ಟ್ ಈ ಹಾಸ್ಟೆಲ್ ಸೂಪರ್ಟೆಂಟ್ನ ಇವನ್ನ ಮಾತ್ರ ನೌಕರಿ ತರಬಾರ್ದು. ಅಲ್ಲಿ ಆಲೋಚನೆ ಮಾಡ್ಕೊಂಡಪ್ಪ ಚಲವಾದ ಹುಡುಗ ಎಲ್ಲರೂ ಶಾಮೀಲಾಗಿದಕ್ಕ ಇವನು ಅಧಿಕಾರಿಗಳು ನಿಮ್ಮ ಗಮನಕ್ಕೆ ಒಂದು ಸಮಸ್ಯೆ ಅದು ಅಪಾಯಿಂಟ್ಮೆಂಟ್ ಇಲ್ಲ ಸರ್. ಇದು ಅವನೊಂದು ಹಾಸ್ಟೆಲ್ ಸುಮಾರು ಮೊನ್ನೆ ನಮ್ಮ ಸಿಒ ಆಫೀಸ್ನಾಗ ನನಗೆ ಹೆಂಗ್ ತಗೊಂಡಿರಲ್ಲ ಬರ್ದು ಕೊಡ್ರಿ ಅಂತ ಕೇಳ್ತಾನೆ ಅವನು. ಸಚಿವ ಶರಣಪ್ರಕಾಶ್ ಪಾಟೀಲ್ಗೆ ಘೇರಾವ್ ಹಾಕಿರ್ತಕ್ಕಂಥ ಘಟನೆ ನಡೆದಿದೆ. ಸಚಿವರ ಕಾರಿನ ಮುಂದೆ ಕುಳಿತು ಪ್ರತಿಭಟನೆ ನಡೆಸಿದ್ರು ಸ್ಥಳೀಯರ ಸಮಸ್ಯೆಯನ್ನು ಆಲಿಸದೆ ಇದ್ದದಕ್ಕೆ ಈ ರೀತಿ ಜನಾಕ್ರೋಶ ವ್ಯಕ್ತವಾಗಿದೆ. ರಾಯಚೂರು ಡಿಸಿ ಕಚೇರಿ ಹತ್ರ ಶರಣಪ್ರಕಾಶ್ ಪಾಟೀಲ್ ಅವರ ಕಾರ್ಗೆ ಘೇರಾವ್ ಹಾಕಲಾಯಿತು. ಸಚಿವರ ಕಾರನ್ನು ಅಡ್ಡಗಟ್ಟಿ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದರು. ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಪಾಟೀಲ್ ಅವರು ಡಿಸಿ ಕಚೇರಿಯಲ್ಲಿ ಬರ ಪರಿಹಾರ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯ ಬಳಿಕ ಕಾರಲ್ಲಿ ಹೊರಡೋದಕ್ಕೆ ಮುಂದಾಗಿದ್ದ ಸಂದರ್ಭದಲ್ಲಿ ಹೋರಾಟಗಾರ ಅಶೋಕ್ ಜೈನ್ ಮತ್ತು ತಂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಒಂದು ಸಮಸ್ಯೆ ಅದು ಅಪಾಯಿಂಟ್ಮೆಂಟ್ ಇಲ್ಲ ಸರ್. ಇದು ಅವನೊಂದು ಹಾಸ್ಟೆಲ್ ಸುಮಾರು ಮೊನ್ನೆ ನಮ್ಮ ಸಿಒ ಆಫೀಸ್ನಾಗ ನನಗೆ ಹೆಂಗ್ ತಗೊಂಡಿರಲ್ಲ ಬರ್ದು ಕೊಡ್ರಿ ಅಂತ ಕೇಳ್ತಾನೆ ಅವನು. ದಯವಿಟ್ಟು ಸರ್ ಈಗಾಗಲೇ ಜಿಲ್ಲಾ ಆಫೀಸರಿಗೆ ಹೇಳಿದ್ದೀನಿ, ಕೂಡ ವೆರಿಫೈ ಮಾಡಿ ಹೇಳ್ತಿದ್ದಾರೆ. ಯಾವ್ಯಾವ ಡ್ರಾ ಮಾಡಿದಾರಲ್ಲ ಸ್ಯಾಂಪಲ್ ರಿಪೋರ್ಟ್ ಈ ಹಾಸ್ಟೆಲ್ ಸೂಪರ್ಟೆಂಟ್ನ ಇವನ್ನ ಮಾತ್ರ ನೌಕರಿ ತರಬಾರ್ದು. ಅಲ್ಲಿ ಆಲೋಚನೆ ಮಾಡ್ಕೊಂಡಪ್ಪ ಚಲವಾದ ಹುಡುಗ ಎಲ್ಲರೂ ಶಾಮೀಲಾಗಿದಕ್ಕ ಇವನು ಅಧಿಕಾರಿಗಳು ನಿಮ್ಮ ಗಮನಕ್ಕೆ ಒಂದು ಸಮಸ್ಯೆ ಅದು ಅಪಾಯಿಂಟ್ಮೆಂಟ್ ಇಲ್ಲ ಸರ್. ಇದು ಅವನೊಂದು ಹಾಸ್ಟೆಲ್ ಸುಮಾರು ಮೊನ್ನೆ ನಮ್ಮ ಸಿಒ ಆಫೀಸ್ನಾಗ ನನಗೆ ಹೆಂಗ್ ತಗೊಂಡಿರಲ್ಲ ಬರ್ದು ಕೊಡ್ರಿ ಅಂತ ಕೇಳ್ತಾನೆ ಅವನು.